ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಷೀನ್ ಬಂದ್. ಒಂದು ವರ್ಕ್ ಆಗ್ತಾ ಇಲ್ಲ, ಮತ್ತೊಂದು ಮಷೀನು ಸಾಕಾಗ್ತಾ ಇಲ್ಲ. ಸ್ಕ್ಯಾನಿಂಗ್ ಮಾಡಿಸೋಕೆ ಕಾದು ಕಾದು ರೋಗಿಗಳೇ ಸುಸ್ತಾಗಿದ್ದಾರೆ. ಸ್ಕ್ಯಾನಿಂಗ್ ಆಗಿ ಗಂಟೆಗಟ್ಟಲೆ ಕಾಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಪ್ರಾಬ್ಲಮ್ ಆಗಿದೆ. ನೋಡಿ, ಇರೋದೇ 2 ಸ್ಕ್ಯಾನಿಂಗ್ ಮಷೀನ್, ಅದರಲ್ಲಿ ಒಂದು ವರ್ಕ್ ಆಗ್ತಾ ಇಲ್ಲ. ಇನ್ನೊಂದು ಸ್ಕ್ಯಾನಿಂಗ್ ಮಾಡಬೇಕು ಅಂತ ಅಂದ್ರೆ ರೋಗಿಗಳು ಗಂಟೆಗಟ್ಟಲೆ ಕಾಯಬೇಕಾದಂತಹ ಪರಿಸ್ಥಿತಿ ಇದೆ. ಮೊನ್ನೆ ಇದಲ್ಲೂ ಕೂಡ ಇಂಥದ್ದೇ ಸಮಸ್ಯೆಯನ್ನ ವಿಕ್ಟೋರಿಯಾ ಆಸ್ಪತ್ರೆಯ ರೋಗಿಗಳು ಅನುಭವಿಸ್ತಾ ಇದ್ದಾರೆ. ಮೊನ್ನೆಯಿಂದಲೂ ಕೂಡ ಈ ಬಗ್ಗೆ ವರದಿ ಪ್ರಸಾರವಾಗ್ತಲೇ ಇದೆ. ಆದರೂ ಕೂಡ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ವಿಕ್ಟೋರಿಯಾ ಹಾಸ್ಪಿಟಲ್ ನಿಂದ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ಗಮನಿಸ್ತಾ ಇದ್ದೀವಿ ಕಳೆದ 2 ದಿನಗಳಿಂದಲೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೂ ಕೂಡ ಸ್ಕ್ಯಾನಿಂಗ್ ಮಷಿನ್ ಪ್ರಾಬ್ಲಮ್ ಆಗಿದೆ. ಆದ್ರೆ ಈವರೆಗೂ ಕೂಡ ಕ್ರಮ ಕೈಗೊಂಡಿಲ್ಲ. ಯಾಕೆ, ಏನಾಗಿದೆ? ಸದ್ಯ ಪರಿಸ್ಥಿತಿ ಯಾವ ರೀತಿ ಕಂಡು ಬರ್ತಾ ಇದೆ ವಿನಯ್? ಮಧು, ಸದ್ಯಕ್ಕೆ ನನ್ನ ಜೊತೆಗೆ ಒಬ್ಬ ಪೇಷಂಟ್ ಇದ್ದಾರೆ, ಮಾತಾಡಿಸ್ತೀನಿ, ಆನಂತರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನಕ್ಕೆ ಬಂದಿದ್ರಮ್ಮ ಇವತ್ತು? ನಮ್ಮ ಮೊಮ್ಮಗನ ನಮ್ಮ ಚಿಕ್ಕಪ್ಪನ ಮಗನಿಗೆ ಕೈಯೆಲ್ಲ ನಡಕ್ತಾ ಇದೆ, ಅದಕ್ಕೆ ತೋರ್ಸಕ್ಕೆ ಬಂದಿದೆ. ಸ್ಕ್ಯಾನಿಂಗ್ ಆಯ್ತಾ? ಸ್ಕ್ಯಾನಿಂಗ್ ಅಂತ ಆಗಿದೆ, ಸ್ಕ್ಯಾನಿಂಗ್ ಆಗಿದೆ. MRI ಮಾಡಿದಾರಾ? ನಾಳೆ ಬನ್ನಿ ಅಂತ ಹೇಳಿದ್ರಲ್ವಾ ನಿಮ್ಗೆ ಬರ್ದು ಕೊಟ್ಟಿರೋದ್ರಲ್ಲಿ? ಇವತ್ತು ಬರೇ ಕೇಳಿದ್ರು, ಇವತ್ತು ತಗೊಂಡಿದ್ವಿ. ಎಲ್ಲ ತಗೊಂಡಿದ್ವಿ. ಬಟ್ ಇಲ್ಲಿ MRI ಮಷೀನೇ ಇಲ್ಲ. ನೀವು ಬಿಲ್ ಕಟ್ಟಿಸ್ಕೊಂಡಿದ್ದಾರೆ, MRI ವರ್ಕ್ ಆಗ್ತಾ ಇಲ್ಲ. ಅದು ಗೊತ್ತಿಲ್ಲ ಸರ್, ಬಿಲ್ ಮಾತ್ರ ಕಟ್ಟಿಸ್ಕೊಂಡು 2,000 ಕಟ್ಬಿಟ್ಟು ಬಂದಿದ್ದೀನಿ. ಹಿಂಗೆ ಅದೇನಂತ ಗೊತ್ತಿಲ್ಲ, ಅಲ್ಲಿಗೆ ಹೋಗಿದ್ದು ಗೊತ್ತಾಗತ್ತೆ. ಈಗ ನೀವು ಸರ್ಕಾರಿ ಆಸ್ಪತ್ರೆ ಬರೋದೇನಕ್ಕೆ ಹೇಳಿ, ಉಚಿತವಾಗಿ ಸಿಗುತ್ತೆ ಅಂತ? ಹೌದು ಸರ್. ಇವಾಗ ರೇಷನ್ ಕಾರ್ಡ್ ಏನೂ ಇಲ್ಲ ಅಂತ ಅಮೌಂಟ್ ಕಟ್ತಾ ಇದ್ವಿ, ಎಲ್ಲದಕ್ಕೆ ಅಮೌಂಟ್ ಕಟ್ತಾ ಇದ್ವಿ. ಇಲ್ಲಿ ಉಚಿತವಾಗಿ ಸೌಲಭ್ಯನೇ ಸಿಗದಿದ್ರೆ ಏನು ಸಮಸ್ಯೆ ಆಗುತ್ತೆ? ಬೇರೆ ಕಡೆ ಮಾಡ್ಸಕ್ಕಾಗತ್ತಾ? ಪ್ರೈವೇಟ್ ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿಸ್ತೀರಾ? ಆಗಲ್ಲ ಸರ್, ಅಷ್ಟು ಅಮೌಂಟ್ ಕಟ್ಟಿ ಮಾಡ್ಸಕ್ಕಾಗಲ್ಲ. ಏನ್ ಹೇಳ್ತೀರಾ ಹಾಗಾದ್ರೆ? ಏನಿಲ್ಲ ಸರ್, ಇಲ್ಲೇ ಮಾಡಬೇಕು, ಇಲ್ಲೇ ನೋಡ್ಕೋಬೇಕು. ಸರ್ಕಾರ ನಮ್ಗೆ ಹೆಲ್ಪ್ ಮಾಡ್ಬೇಕು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನಮ್ಮ ಅಷ್ಟು ದುಡ್ಡಿದೆ, ಇಲ್ಲಿಗೇನು ಸರ್ ಬರ್ತೀವಿ ನಾವು ಇವಾಗ ತುಂಬಾ ಕಷ್ಟದಲ್ಲೇ ಇದ್ದೀವಿ. ಇಲ್ಲಿಗೆ ಬಂದಿದ್ದೀವಿ, 3 ದಿವಸ ಅಂತ ಓಡಾಡ್ತಾನೆ ಇದ್ದೀವಿ. ಅಲ್ಲಂತೂ ಕ್ಯಾಶ್ ಕೌಂಟರ್ ಅಂತೂ ತುಂಬಾ ಮೋಸ. ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು, ಆಯಾ ಬಿಲ್ಡಿಂಗ್ ಹೋಗಿ, ಈ ಬಿಲ್ಡಿಂಗ್ ಹೋಗಿ. ಇದು ರಾಜಧಾನಿ 2 ದೊಡ್ಡ ಆಸ್ಪತ್ರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ MRI ಸ್ಕ್ಯಾನಿಂಗ್ ಸೆಂಟರ್ ಇರೋದು ಇದೊಂದೇ ಆಸ್ಪತ್ರೆಯಲ್ಲಿ. 2 ಮಷಿನ್ ಇದೆ, 1 ಮಷಿನ್ ಕೆಟ್ಟ ನಿಂತಿದೆ. ಎಲ್ಲ ಕಡೆನೂ ಸ್ವಲ್ಪ ತೊಂದರೆನೇ ಮಾಡ್ತಾರೆ. ಅಲ್ಲಿಗೆ ಹೋಗು, ಇಲ್ಲಿ ಹೋಗು, ಕ್ಯಾಶ್ ಕಟ್ಟಾಕಿನು ಪ್ರತಿಯೊಂದಕ್ಕೆ ಬಿಲ್ ತುಂಬಾ ಹಿಂಸೆ ಮಾಡ್ತಾ ಇದ್ದಾರೆ. ಮಧು, ಸದ್ಯಕ್ಕೆ ಈ ರೋಗಿಯ ಸಮಸ್ಯೆಗಳನ್ನ ಕೇಳಿದಿರಿ. ನಾನೀಗ ವಿಕ್ಟೋರಿಯಾ ಆಸ್ಪತ್ರೆಯ MRI ಕೇಂದ್ರದ ಮುಂದೆ ಇದ್ದೀನಿ. ಇಲ್ಲಿ ಯಾಕೆ ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ MRI ಮತ್ತು ಸಿಟಿ ಸ್ಕ್ಯಾನ್ ಇರುವಂಥದ್ದು. ಈ ಒಂದು ಆಸ್ಪತ್ರೆಯಲ್ಲಿಯ ಸಿಟಿ ಸ್ಕ್ಯಾನ್ಗಳಿಗೆ ರೋಗಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ, ಮತ್ತೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾದಂಥ ಸ್ಥಿತಿಯಾಗಿದೆ. ಯಾಕೆಂದರೆ ಸದ್ಯಕ್ಕೆ MRI ಮಷಿನ್ 2 ಮಷಿನ್ಗಳಲ್ಲಿ, ವಿಕ್ಟೋರಿಯಾ ಕ್ಯಾಂಪಸ್ಸಲ್ಲಿರುವ 2 MRI ಮಷಿನ್ಗಳಲ್ಲಿ 1 ಮಷಿನ್ ಬ್ರೇಕ್ ಡೌನ್ ಆಗಿದೆ. ಕಳೆದ 2 ದಿವಸದಿಂದ ಕೂಡ ಮಷಿನ್ ವರ್ಕ್ ಆಗ್ತಾ ಇಲ್ಲ. ರೋಗಿಗಳು ಒಂದ್ ಕಡೆಯಿಂದ ಮತ್ತೊಂದು ಕಡೆ ಓಡಾಟವನ್ನು ಮಾಡ್ತಾ ಇದ್ದಾರೆ, ಮಾಡ್ಸಕ್ ಆಗ್ತಾ ಇಲ್ಲ. ಹೀಗಾಗಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಬೇರೆ ಬೇರೆ ಕೇಂದ್ರಗಳಿಂದ ಬರ್ತಾರೆ, 700 ಕಿಲೋಮೀಟರ್ ಇಂದ ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಧಾರವಾಡ, ಹುಬ್ಳಿ, ಹೀಗೆ ಸಾಕಷ್ಟು ಸಮಸ್ಯೆಗಳನ್ನ. ಯಾಕೆಂದ್ರೆ ಸ್ಪೆಷಲ್ ಆಗಿ ಏನಾದರೂ ಚಿಕಿತ್ಸೆಗಳಾಗಿರ್ಬೋದು, ಸಮಸ್ಯೆಗಳಂತ ಬಂದ್ರೆ ರಾಜಧಾನಿಯ ಈ ಆಸ್ಪತ್ರೆಗೆ ವೈದ್ಯರು ಬರೆದು ಕೊಡ್ತಾರೆ. ಜಿಲ್ಲಾಸ್ಪತ್ರೆಗಳಿಂದ ವಿಕ್ಟೋರಿಯಾಕ್ಕೆ ಹೋಗಿ ಇಲ್ಲಿ ಒಂದು MRI ಅಥವಾ ಸಿಟಿ ಸ್ಕ್ಯಾನ್ ಮಾಡಿಸ್ಕೊಂಡು ಅಲ್ಲಿರೋ ವೈದ್ಯರನ್ನು ಸಂಪರ್ಕ ಮಾಡಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಅಂತೇಳಿ. ಆದರೆ ಇಂತಹ ಒಂದು ಆಸ್ಪತ್ರೆಯಲ್ಲಿ MRI ಮತ್ತು ಸಿಟಿ ಸ್ಕ್ಯಾನ್ ಮಷಿನ್ ಕೆಟ್ಟು ನಿಂತಿದೆ ಅಂದ್ರೆ ಎಷ್ಟು ದೊಡ್ಡ ನಿರ್ಲಕ್ಷ್ಯತನ, ಎಷ್ಟು ಬೇಜವಾಬ್ದಾರಿತನ ಸರ್ಕಾರದ್ದು. ಶರಣ ಪ್ರಕಾಶ್ ಪಾಟೀಲ್ ಅವ್ರಿಗೂ ಕೂಡ ನಾವು ಕಳೆದ 2 ದಿವಸದಿಂದ ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ಯಾಕೆ ನಮ್ಮ ಸುದ್ದಿಯನ್ನು ನೋಡ್ತಾ ಇಲ್ಲ, ಎಚ್ಚೆತ್ಕೊಳ್ತಾ ಇಲ್ಲ ನೀವು? ರೋಗಿಗಳ ಸಮಸ್ಯೆಯನ್ನು ಸಾಲು ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ. ದಯವಿಟ್ಟು ಎಚ್ಚೆತ್ಕೊಳ್ಳಿ. ಇಲ್ಲಿರುವಂತಹ ವಿಕ್ಟೋರಿಯಾ ಕ್ಯಾಂಪಸ್ಸಲ್ಲಿರುವ ಸಮಸ್ಯೆಯನ್ನು, MRI ಮಷಿನನ್ನು ಬಗೆಹರಿಸಿ. ಅಧಿಕಾರಿಗಳು ಏನು ದೊಡ್ಡ ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ. ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳದೇ ಇರುವಂತಹ ಸ್ಥಿತಿಗೆ ನಿರ್ಮಾಣ ಆಗಿರೋದು ಕಂಡು ಬರ್ತಾ ಇದೆ. ಮಧು, ಓಕೆ ವಿನಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾವು ನೋಡ್ತಾ ಇದ್ದೀವಿ ವಿಕ್ಟೋರಿಯಾ ಆಸ್ಪತ್ರೆ ಯಾವ ರೀತಿ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ, ಅಲ್ಲಿನ ರೋಗಿಗಳು ಯಾವ ರೀತಿ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ ಅಂತ. ಸ್ಕ್ಯಾನಿಂಗ್ ಮಷೀನ್ ಇಲ್ಲ, ಒಂದು ವರ್ಕ್ ಆದರೆ ಇನ್ನೊಂದು ವರ್ಕ್ ಆಗಲ್ಲ. ಈ ಬಗ್ಗೆ ಕಳೆದ 2 ದಿನಗಳಿಂದಲೂ ಕೂಡ TV9 ಪ್ರಸಾರವನ್ನು ಬಿತ್ತರಿಸ್ತಲೇ ಇದೆ. ಆದರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಕೂಡ ಗಮನ ಹರಿಸಿದಂತೆ ಕಾಣಿಸ್ತಾ ಇಲ್ಲ. ರೋಗಿಗಳ ಪರದಾಟ ಅಂತೂ ನಮ್ಮ ಕ್ಯಾಮ್ರಾ ಕಣ್ಣಿಗಂತೂ ಕಾಣಿಸ್ತಾ ಇದೆ. ಯಾಕೆಂದ್ರೆ ಪ್ರತಿನಿತ್ಯ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ತೋರ್ಸೋಕ್ಕಾಗೋದಿಲ್ಲ, ಅಲ್ಲಿ ಅಷ್ಟು ಅಮೌಂಟ್ ಅವ್ರು ಕೇಳಿದಷ್ಟು ಕೊಡೋಕ್ಕಾಗೋದಿಲ್ಲ ಅಂತಾನೆ ಸರ್ಕಾರಿ ಆಸ್ಪತ್ರೆ ಹತ್ರ ಬರ್ತಾರೆ. ಆದ್ರೆ ಇಲ್ಲೂ ಕೂಡ ಪ್ರಾಬ್ಲಮ್ಸ್ ಇದೆ ಅಂತ ಅಂದ್ರೆ ಎಲ್ಲಿ ಹೋಗ್ತಾರೆ ಜನ? ಸಾಕಷ್ಟು ರೋಗಿಗಳು ಪರದಾಡ್ತಾ ಇದ್ರು, ತಮ್ಮ ಅಳಲನ್ನ ನಮ್ಮ ಮಾಧ್ಯಮದ ಮುಂದೆ ತೋಡ್ಕೊಳ್ತಾ ಇದ್ರು, TV9 ಮುಂದೆ ಹೇಳ್ಕೊಳ್ತಾ ಇದ್ರು. ಪ್ರತಿ ಬಾರಿಯೂ ಕೂಡ ಬಂದಂತ ಸಂದರ್ಭದಲ್ಲಿ ಏನಾದ್ರೂ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ. ಈ ಬಾರಿ ನೋಡಿ MRI ಮಷೀನ್ಸ್ಗಳೇ ಕೆಟ್ಟು ಹೋಗಿದೆ, ಗಂಟೆಗಟ್ಟಲೆ ಕಾಯ್ಬೇಕಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ರು.